ವಿದ್ಯಾರ್ಥಿಗಳೇ, ಇಲ್ಲಿ ಬಹುಪದೋಕ್ತಿಯ ಶೂನ್ಯತೆ ಮೇಲಿನ ಒಂದು ಲೆಕ್ಕ ಅದ. ಈ ಲೆಕ್ಕವನ್ನು ಈಗ ನಾವು ಬಿಡಿಸೋಣ. ಏನು ಕೊಟ್ಟಿದ್ದಾರಪ್ಪ ಪ್ರಶ್ನೆ ಅಂದ್ರೆ x² - 2x - 8 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದು ಅವುಗಳ ಶೂನ್ಯತೆಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಅಂದರೆ ಇಲ್ಲೇ ಈ ಬಹುಪದೋಕ್ತಿಯನ್ನು ನೋಡಬೇಕು. ಸ್ಥಿರಾಂಕ ಏನೈತಲ್ಲ ಅದನ್ನು ಬರ್ಕೋಬೇಕು. ಎಷ್ಟೈತೆ ನೋಡ್ರಿ, -8 ಐತಿ. ಆ -8 ಇಲ್ಲೇ ಸೈಡ್ ಬರ್ಕೋರಿ. ಅಪವರ್ತನಗಳನ್ನಾಗಿ ಹಿಂಗೆ ಹೊಡೀರಿ. 4 8 ಬರೈತಿ, -4 8 -2 ಇಲ್ಲೇ ಬರ್ತೈತಿ. ಹೆಂಗಪ್ಪ ಅಂದ್ರೆ 4 8 4ರಾಗ 2 ಕಳೆದ್ರೆ 2 ದೊಡ್ಡ ಸಂಖ್ಯೆ ಚಿಹ್ನೆ 2 ಈ ಥರ ಬರುವಂಗೆ ನಾವೇನು ಮಾಡಬೇಕು, ಅಪವರ್ತನಗಳಾಗಿ ಹೊಡಿಬೇಕು. ಇನ್ನು ಈ ಏನು -4 2 ಬಂದಿತ್ತಲ್ಲ ಇಲ್ಲಿ ಬರ್ಕೋಬೇಕು ನೋಡಿ. ಈ 2ರ ಬದಲಿ ಏನು ಬರಿಬೇಕು, ಇಲ್ಲಿ ಬರಿಬೇಕು ನೋಡ. ಹೌದಾ, x² - 4x + 2x - 8 ಇದನ್ನು ಇಲ್ಲಿ ಏನು ಮಾಡಿದೆವು, ಬರೆದೆವು. ನೆಕ್ಸ್ಟ್ ಇವು 2 ಥರ ಸಾಮಾನ್ಯ ತೆಗಿಬೇಕು. ಇದು ಬರ್ತದಲ್ಲ ನಿಮಗೆಲ್ಲರಿಗೂ. ಹೌದಾ, ಈ 2x ಬದಲಿ -4x + 2x ಅಂತ ಬರ್ಕೊಂಡೆವು ಅಪವರ್ತನವನ್ನಾಗಿ. ಇನ್ನು ನೆಕ್ಸ್ಟ್ ಇವು 2 ಥರ ಸಾಮಾನ್ಯ ತೆಗಿಬೇಕು ನೋಡಿ. ಈ 2 ಥರಾಗ ಏನು ಸಾಮಾನ್ಯ ತೆಗಿಬೇಕು, ಎಕ್ಸ್ ಸಾಮಾನ್ಯ ತೆಗೆದ್ರೆ ಉಳಿತೀನಿಲ್ಲೇ x - 4. ನೆಕ್ಸ್ಟ್ ಈ 2 ಥರಾಗ 2 ಸಾಮಾನ್ಯ ತೆಗಿರಿ, x - 4 ಉಳಿತು. 4 8 ಕರೆಕ್ಟಾ. ಇನ್ನು ಈ 2 ಬ್ರ್ಯಾಕೆಟ್ನಾಗ ಸೇಮ್ ಬಂದು ನೋಡ್ರಿ, x - 4 x - 4 ಇದನ್ನೊಂದು ಸೈಡ್ ಏನು ಮಾಡಿರಿ, ಸಾಮಾನ್ಯ ಬರ್ಕೋರಿ. ಇಲ್ಲಿ ಉಳಿತಿದ್ದು ಎಕ್ಸ, ಇದು +2 ಇಲ್ಲಿ ಬರ್ಕೋಬೇಕು. ಹೌದಾ, x - 4 = 0. ಇವು 2ರಾಗ 1 0 ಇರ್ತೈತಿ. ಮತ್ತು x + 2 = 0. ಇದನ್ನಾರೆ 0 ಅಂತ ಇಟ್ಕೋಬೇಕು, ಇದನ್ನಾರೆ 0 ಇಟ್ಕೋಬೇಕು. 2 0 ಅಂತ ಇಟ್ಕೋಬೇಕು. ಈ -4 ಆ ಕಡೆ ಹೋದರೆ x = ಎಷ್ಟಾಗ್ತೈತಿ, 4. ಈ +2 ಆ ಕಡೆ ಹೋದರೆ ಏನಾಕೈತಿ, x = -2. ಹಾಗಾದ್ರೆ ಶೂನ್ಯತೆಗಳು ಯಾವ್ಯಾವ ಬಂದಪ್ಪ ನೋಡ್ರಿ. ಬೆಲೆ ನಾನು ಮೊನ್ನೆ ವಿಡಿಯೋದಾಗ ಹೇಳಿದ್ದೇನೆ. ಶೂನ್ಯತೆಗಳು ಅಂದ್ರೆ ಏನ, ಚರಾಕ್ಷರದ ಯಾವ ಬೆಲೆಗೆ ಬಹುಪದೋಕ್ತಿ ಶೂನ್ಯತೆಯಾಗುತ್ತವೆಯೋ ಆ ಬೆಲೆಯನ್ನು ಬಹುಪದೋಕ್ತಿಯ ಶೂನ್ಯತೆ ಅಂತ ಕರಿತೀವಿ. ಅದರ ಅರ್ಥ ಈ 4 ಇದ್ರಾಗ ಹಾಕಿರಪ್ಪ ಅಂದ್ರೆ ಶೂನ್ಯ ಆಗಿಬಿಡೈತೆ ನೋಡ್ರಿಬೇಕಾರೆ. ಕರೆಕ್ಟಾ, ಇದ್ರಾಗ ಹಾಕಿರ -2 ಇದ್ರಾಗ ಬೆಲೆ ಹಾಕಿರೆ ಶೂನ್ಯ ಆಕೈತಿ. ಇವು 2 ಹಂಗಾರೆ ಶೂನ್ಯತೆಗಳು ಬಂದು, ಇವು 2 ಏನು ಬಂದು ರೀ, ಶೂನ್ಯತೆಗಳು. ಹಂಗಾರೆ ಶೂನ್ಯತೆಗಳ ಮೊತ್ತ ಕಂಡಿಡ್ರಿ. ಏನು ಬರ್ತೈತಿ, ಇವುಗಳು ಮೊತ್ತ +4 - 2 ಮಾಡಿದ್ರೆ ಎಷ್ಟು ಬರ್ತೈತಿ, 2 ಬರ್ತೈತಿ. ಕರೆಕ್ಟಾ. ಶೂನ್ಯತೆಗಳ ಗುಣಲಬ್ಧ ನೋಡ್ರಿ, 4 - 2 -4 × 2 ಮಾಡಿದ್ರೆ ಎಷ್ಟು ಬರ್ತೈತಿ, -8. ಹಂಗಾರೆ ತಾಳೆ ನೋಡ್ರಿ ಸೂತ್ರ ನಿಮಗೆ ಮೊನ್ನೆ ಹೇಳಿದ್ನ ವಿಡಿಯೋದಾಗ, ಅಲ್ಫಾ + ಬೀಟಾ = -b/a. ಹಂಗಾರೆ ಇಲ್ಲಿ -b ಅಂದ್ರೆ ಏನೈತಿ ನೋಡ್ರಿ, ಇದು ಯಾವ ರೂಪದಾಗ ಐತಿ, ax² - bx + c ರೂಪದಾಗ ಐತಿ. ಅಂದರೆ ಇಲ್ಲಿ ಎಕ್ಸ್ ಬಾಜುಗೆ ಸ್ಥಿರಾಂಕ ಯಾವುದೈತಿಲ್ಲ ಅದನ್ನು ನೋಡ್ಬೇಕು. -2 ಐತಿ, ಅದನ್ನು ಪೂರ ಬರ್ಕೋಬೇಕು ನೋಡಿ. ಸೂತ್ರದಾಗ ಮೈನಸ್ ಅಂತೂ ಐತೆ, ಮೈನಸ್ ಬರ್ದಿರಿ. ಈ -2 ಇಲ್ಲಿ ಸಪ್ರೇಟ್ ಏನು ಮಾಡಬೇಕು, ಬರಿಬೇಕು. ಬಾಗ್ಲೆ 1 ಏನು ಮಾಡಬೇಕು, 1 ಬರಿಬೇಕು. ಕರೆಕ್ಟಾ. ನೆಕ್ಸ್ಟ್ ಮುಂದಿನ ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡ್ಬೇಕು ನೋಡ್ರಿ, ಅಲ್ಫಾ × ಬೀಟಾ = -c/a. ಸಿ ಅಂದರೆ ಏನೈತಿ ನೋಡ್ರಿ, ಇಲ್ಲಿ -8 ಐತಿ. ಸಿ ಅಂದರೆ ಏನೈತಿ, -8 ಬಾಗ್ಲೆ 1 ಇದು = -8 ನೋಡ್ರಿ. ಶೂನ್ಯತೆಗಳ ಮೊತ್ತ 2 ಬಂದೈತಿ. ಶೂನ್ಯತೆಗಳ ಗುಣಲಬ್ಧ ಎಷ್ಟು ಬಂದೈತಿ, -8. ಸೂತ್ರ ಹಾಕಿ ಮಾಡ್ರೂ ಶೂನ್ಯತೆಗಳ ಮೊತ್ತ ಎಷ್ಟು ಬಂದೈತಿ, 2 ಬಂದೈತಿ. ಶೂನ್ಯತೆಗಳ ಗುಣಲಬ್ಧ ಎಷ್ಟು ಬಂದೈತಿ, 2 ಬಂದೈತಿ. ಧನ್ಯವಾದಗಳು. ಇದೇ ಥರ ಇನ್ನೊಂದು ಲೆಕ್ಕ ಐತಿ, ನೋಡೋಣ ಏನೈತದ ಸೂತ್ರ. ನಿಮಗೆ ಗೊತ್ತಾಗ್ಬೇಕಲ್ಲ ಬಿಡಿಸಾಕ, ಹೌದಲ್ಲ. ಅಂದರೆ ಇಲ್ಲಿ ನಿಮಗೇನು ಮಾಡ್ತೀನೋ ಬಿಡಿಸಿ ತೋರಿಸ್ತೇನೆ. 6x² - 3 - 7x. ಕರೆಕ್ಟಾ. ಇಲ್ಲಿ ನೋಡ್ರಿ, x² ಸಹಗುಣಕ ಸ್ಥಿರಾಂಕ ಎಲ್ಲ ಬೇರೆ ಬೇರೆ ಬಂದಾವ. ಇವು ಸದ್ಯ ಇವನ್ನ ಇಳಿಕೆ ಕ್ರಮದಾಗ ಬರ್ಕೊತ ಹೋಗ್ಬೇಕು. ಫಸ್ಟ್ ಏನು ಮಾಡಬೇಕು, 6x² - 7x - 3 ಅಂತ ಹಿಂಗೆ ಬರ್ಕೋಬೇಕು. x² x ಏನೂ ಇಲ್ಲ, ಇಳಿಕೆ ಕ್ರಮದಾಗ ಏನು ಮಾಡಬೇಕು, ಬರ್ಕೊತ ಹೋಗ್ಬೇಕು. ಅಂದರೆ ಇಲ್ಲಿ ಸ್ಥಿರಾಂಕ ಮತ್ತು x² ಸಹಗುಣಕವನ್ನು ಗುಣಿಸ್ಬೇಕಾಗ್ತೈತೆ. ಫಸ್ಟಕ್ಕೆ 3 × 6 6 3 18. ಈ 18 ಏನು ಮಾಡ್ಬೇಕೀಗ, ಹೊಡಿಬೇಕು ನೋಡ್ರಿ. ಏನು ಮಾಡ್ಬೇಕೀಗ, ಅಪವರ್ತನಗಳನ್ನಾಗಿ ಹೊಡಿಬೇಕು. -7 ಬರ್ಬೇಕು ನೋಡ್ರಿ. ಅದು ಎಷ್ಟು ಬರ್ಬೇಕಿಲ್ಲೇ, -7 ಬರ್ಬೇಕು. ನೀವೇ ಹೇಳ್ರಿ ನೋಡೋಣ. ಹಂಗಾರೆ 9 2 18 ಅಂತ ಬರ್ತೈತಲ್ಲ. ಹೌದಾ, ಮೈನಸ್ ಚಿಹ್ನೆ ದೊಡ್ಡದ ಇಲ್ಲಿ ಬರಿಬೇಕು, ಪ್ಲಸ್ ಇಲ್ಲಿ ಬರಿಬೇಕು. 9 2 18, 9ರಾಗ 2 ಕಳೆದ್ರೆ -7. ಅರ್ಥ ಆಗ್ತೈತಲ್ಲ. ಈ 7ರ ಬದಲಿ ಹೆಂಗೆ ಬರ್ಕೋಬೇಕು ನೋಡಿ, 6x²
ಮೈನಸ್ 9x ಪ್ಲಸ್ 2x ಮೈನಸ್ 3. ಹಂಗಾರೆ ಇದ್ರ ಬದಲಿ ಇದು ಏನು ಮಾಡಿರಿ ಈಗ ಬರ್ಕೊಂಡ್ರಿ. ಇನ್ನು ಇವು ಎರಡು ಥರಾಗ ಸಾಮಾನ್ಯ ತೆಗಿಬೇಕು ನೋಡಿದಾಗ, ಹೌದು ಇಲ್ಲ 9 ಮತ್ತು 6 3 ಮಗೆ ಹೋಗ್ತಾವೆ. ಎಕ್ಸ್ ಅಂತೂ ಐತೆ, 3x ಸಾಮಾನ್ಯ ತೆಗೆದುಬಿಡ್ತಾನೆ. 3 2 6 3 3 9. ಎಕ್ಸ್ ಅಂತೂ ಹೊರಗೆ ಬರ್ದರೆ 3 3 9x 3 2 6x ಇಲ್ಲೊಂದು ಎಕ್ಸ್ ಸ್ಕ್ವೇರ್ ಆಗ್ತೈತಿ. ಬರೀ ಇಲ್ಲಿ ಇವು ಎರಡು ಥರ ಏನೂ ಸಾಮಾನ್ಯ ಇಲ್ಲ ನೋಡಿ, ಯಾವ ಮೆಗೆ ಹೋಗ್ತೈತಿ ಇಲ್ಲ. ಅದಕ್ಕೆ ನಾವು ಏನು ಮಾಡಬೇಕು, ಹಂಗೆ ಬರಿಬೇಕು. ಒಂದು ಸಾಮಾನ್ಯ ತೊಗೊಂಡ್ಬಿಡ್ಬೇಕು, 2x ಮೈನಸ್ 3 ಅಂತ ಬರಿತೀವಿ. ಕರೆಕ್ಟಾ? ಈ ಎರಡು ಥರ ಸಾಮಾನ್ಯ ಏನಾಯ್ತು ನೋಡ್ರಿ, ಬ್ರೇಕೆಟ್ನಾಗ ಸೇಮ್ ಬಂದು ಎರಡು ಸಾಮಾನ್ಯ ಹೊರಗೆ ತೆಗಿರಿ. ಎಕ್ಸ್ ಮೈನಸ್ 3 ಎಕ್ಸ್ ಪ್ಲಸ್ 1 ಎಕ್ಸ್ ಮೈನಸ್ 3 ಎಕ್ಸ್ ಪ್ಲಸ್ 1 ಏನು ಮಾಡಿರಿ ಬರ್ಕೋರಿ. ಇಲ್ಲಿ 3x ಉಳಿದೈತಿ, ಇಲ್ಲಿ 1 ಉಳಿದೈತಿ. ಇವನ್ನ ಎರಡು ಬ್ರೇಕೆಟ್ನಾಗಿಂದ ಈ ಕಡೆ ಬರ್ದ್ರೆ ಬರೀ ಈಗ ಇವ್ರು ಎರಡರದ್ರಾಗ ಒಂದೊಂದು 0 ಇಟ್ಕೊಂಡು ಹೋಗ್ಬೇಕು. 2x ಮೈನಸ್ 3 0, 3x ಪ್ಲಸ್ 1 ಈಜು ಕೊಟ್ಟರೆ 0. 2x ಈ 3 ಆ ಕಡೆ ಹೋದ್ರೆ ಪ್ಲಸ್ 3 ಆಗ್ತೈತಿ. 3x ಇದು ಆ ಕಡೆ ಹೋದ್ರೆ ಮೈನಸ್ 1 ಆಗ್ತೈತಿ. ಎಕ್ಸ್ ಈಜ್ ಈಕ್ವಲ್ ಟು 3/2 ಆಗ್ತೈತಿ. ಎಕ್ಸ್ ಈಜ್ ಈಕ್ವಲ್ ಟು ಮೈನಸ್ 1/3. ಹಂಗಾರೆ ಈಗ ಸದ್ಯ ಇವೆರಡು ಏನು ಸಿಕ್ಕುರಪ್ಪ ನಮಗೆ, ಶೂನ್ಯತೆಗಳು ಸಿಕ್ಕು. ಶೂನ್ಯತೆಗಳ ಮೊತ್ತ ನೋಡೋಣ. ಹಂಗಾರೆ ಈಗ ಸದ್ಯ ಮೊತ್ತ ಶೂನ್ಯತೆಗಳ ಮೊತ್ತ ಏನೈತಿ ಬರೀತೇನೆ ಮತ್ತು ಶೂನ್ಯತೆ ಮೊತ್ತ ಶೂನ್ಯತೆ ಅಂತ ಬರ್ದೇನು ಏನು ಬರ್ತೈತಿ, ಕೂಡಿಸ್ರಿ 2 3/2 ಪ್ಲಸ್ ಮೈನಸ್ 1/3. ಕರೆಕ್ಟ್ ಐತೆ. ಅಂದರೆ ಇವುಗಳನ್ನ ಏನು ಮಾಡಿರಿ ಕೂಡಿಸ್ರಿ, ಎಷ್ಟು ಬರ್ತೈತಿ ನೋಡಿರಿ. ಲಸ ತೆಗೀರಿ, ಎಷ್ಟು ಬರ್ತೈತಪ್ಪ ಇಲ್ಲಿ ಈಗ ಸದ್ಯ 3 2 6 3 ಗುಣಿಸಿ 2 ಮಾಡ್ರೆ 6 ಬರ್ತೈತಿ. ಇಲ್ಲಿ 6 ಬರ್ಬೇಕಾದ್ರೆ ಎಷ್ಟು ಗುಣಿಸ್ಬೇಕು, 3 ಗುಣಿಸ್ಬೇಕು. ಇಲ್ಲಿ 6 ಬರ್ಬೇಕಾದ್ರೆ 2 3 3 9 2 1 ಮೈನಸ್ 2 ಮೈನಸ್ ಚಿಹ್ನೆ ಐತೆ, ಮೈನಸ್ ಬರ್ತೈತಿ. 9 2 ಕಳೆದ್ರೆ ಎಷ್ಟು ಬರ್ತೈತೆ, ಹಂಗಾರೆ ಈಗ ಪ್ಲಸ್ 7/6 ಪ್ಲಸ್ 7/6. ಹಂಗಾರೆ ಶೂನ್ಯತೆಗಳ ಮೊತ್ತ ಸಿಕ್ತಾ. ಶೂನ್ಯತೆಗಳ ಗುಣಲಬ್ಧ, ಶೂನ್ಯತೆಗಳ ಗುಣಲಬ್ಧ ಏನೈತಿ, 3/2 ಗುಣಿಸು ಮೈನಸ್ 1/3. ಇದೊಂದು ಶೂನ್ಯತೆ ಐತೆ, ಇದೊಂದು ಶೂನ್ಯತೆ ಐತಿ. 3 3 ಏನಾಗ್ತೈತಿ ಕ್ಯಾನ್ಸಲ್ ಆಗ್ತೈತಿ. ಮೈನಸ್ 1 ಇಂಟು 1 ಮಾಡ್ರೆ 1 2 1 2. ಕರೆಕ್ಟಾ? ಮೈನಸ್ 1/2 ಬರ್ತೈತಿ. ಕರೆಕ್ಟಾ? ಕರೆ ಇವ್ನು ತಾಳೆ ನೋಡ್ಬೇಕಲ್ಲ ಈಗ ಸದ್ಯ. ತಾಳೆ ನೋಡಿ ಅಂತ ಅವರು ಕೊಟ್ಟಿದ್ದಾರು ನೋಡ್ರಿ. ಹಂಗಾರೆ ಅಲ್ಪ ಪ್ಲಸ್ ಬೀಟಾ ಸೂತ್ರ ಏನೈತಪ್ಪ, ಮೈನಸ್ b/a. ಮೈನಸ್ ಬಿ ಅಂದರೆ ಏನಿಲ್ಲ ಸದ್ಯ. ಬಿ ಅಂದರೆ ಎಷ್ಟೈತಿ ನೋಡ್ರಿ, 7 ಐತಿ. ಮೈನಸ್ ಬರಿಬೇಕಾ ಮತ್ತು ಮೈನಸ್ 7/a ಅಂದರೆ ಎಷ್ಟೈತಿ ನೋಡ್ರಿ, 6. ಮೈನಸ್ ಮೈನಸ್ ಪ್ಲಸ್ 7/6. ಇದು ನೋಡ್ರಿ, ಇದು ಯಾರು ರೂಪದಾಗ ಐತಿ ಇಲ್ಲಿ ಬರೀತಾನೆ ನೋಡಿ. ಇನ್ನೇನು ಬೇಕಾರೆ ax² ಪ್ಲಸ್ bx ಪ್ಲಸ್ c. x² ಬಾಜುಕಿಂದ a ಅಂತ ಬರಿಬೇಕು, x ಬಾಜುಕಿಂದ b ಅಂತ ಬರಿಬೇಕು, ಸ್ಥಿರಾಂಕವನ್ನು c ಅಂತ ಬರಿಬೇಕು. ಕರೆಕ್ಟಾ? ಸೂತ್ರದಾಗ ಹೇಳಿದನ್ನ ಅಲ್ಪ ಇಂಟು ಬೀಟಾ ಏನಾಗ್ತೈತಿ ಹೇಳಿ, c/a. ಸಿ ಅಂದರೆ ಎಷ್ಟೈತಿ ಹಂಗಾರೆ ಈಗ ಸದ್ಯ ನೋಡಿರಿ, ಮೈನಸ್ 3. ಎ ಅಂದರೆ ಎಷ್ಟೈತಿಪ್ಪ, 6. ಕಡ್ದು ಹೋಗ್ತೈತಿ. 3 1 3 2 ಮೈನಸ್ 1/2. ಹಂಗಾರೆ ಇವು ಶೂನ್ಯತೆಗಳ ಮತ್ತು ಗುಣಲಬ್ಧವನ್ನು ಈ ರೀತಿ ಏನು ಮಾಡ್ಬೇಕು, ನಾವು ಕಂಡುಹಿಡಿಬೇಕು. ಅರ್ಥ ಆಗ್ತೈತಿ? ಅರ್ಥ ಆಗಲಿಲ್ಲ ಅಂದ್ರೆ ನೀವು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಮತ್ತು ಬೇರೆ ಬೇರೆ ಲೆಕ್ಕಗಳನ್ನ ನಿಮ್ಗೆ ಏನು ಮಾಡ್ತೀನೋ ತಿಳಿಸ್ತೀನೋ. ಧನ್ಯವಾದಗಳು. ಸೇಮ್ ಅದೇ ಟೈಪ್ ಮತ್ತೊಂದು ಉದಾಹರಣೆ ತೊಗೊಂಡು ಬಿಡಿಸ್ತೀನಿ ನಿಮ್ಗೆ ಗೊತ್ತಾಗಲಿ ಅಂತ. ಮತ್ತು 3x² ಮೈನಸ್ ಎಕ್ಸ್ ಮೈನಸ್ 4 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಬೇಕು. ಶೂನ್ಯತೆಗಳ ಮೊತ್ತ ಗುಣಲಬ್ಧವನ್ನು ಕಂಡುಹಿಡ್ದ ತಾಳೆ ನೋಡಿ ಅಂತ ಕೊಟ್ಟಿದ್ದಾರೆ. ಸೇಮ್ ಇದೆ. ಅದೇ ಥರನೇ ಏನು ಮಾಡಬೇಕು, ಇಳಿಕೆ ಕ್ರಮದಾಗ ಬರ್ಕೊತ ಹೋಗ್ಬೇಕು. x² ಘಾತ ಆಲ್ರೆಡಿ ಇಳಿಕೆ ಕ್ರಮದಾಗ ಐತಿ. ಇದು ಹೌದಾ ಐತಿಲ್ಲ ನೋಡ್ರಿ, ಈ ರೂಪದಾಗ ಐತಿಲ್ಲ. ax² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ಈ ರೂಪದಾಗ ಐತಿ ಆಲ್ರೆಡಿ. ಈಗ ಸ್ಥಿರಾಂಕ ಮತ್ತು ಇದನ್ನು ಸ್ಥಿರಾಂಕ ಮತ್ತು x² ಸಹಗುಣಕವನ್ನು ಗುಣಿಸ್ಕೋಬೇಕು. 4 ಗುಣಿಸು 3 4 3 ಎಷ್ಟು ಬರ್ತೈತಪ್ಪ, 12. ಈ 12 ಏನು ಮಾಡಬೇಕೀಗ, ಅಪವರ್ತನಗಳನ್ನಾಗಿ ಹೊಡಿಬೇಕು. ಅದು ಎಷ್ಟು ಬರ್ಬೇಕು ನೋಡಿ, ಮಧ್ಯದ ಪದ ಮೈನಸ್ 1 ಐತಿ. ಏನೂ ಇಲ್ಲ ಅಂದರೆ ಎಷ್ಟು ಐತಿ, ಮೈನಸ್ 1. ಹಂಗಾರೆ 4 3 12. ಇಲ್ಲೂ ಹಂಗೆ ಮಾಡಿರಿ, 4 3 12. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ 3, ಸಣ್ಣ ಸಂಖ್ಯೆ ಚಿಹ್ನೆ ಪ್ಲಸ್ 3. 4 3 ಕಳೆದ್ರೆ 1 ಬರ್ತೈತಿ, ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು. ಹಂಗಾರೆ 3x² ಮೈನಸ್ 4x ಪ್ಲಸ್ 3x ಮೈನಸ್ 4. ಇದನ್ನು ಇದೈತಲ್ಲ ಈ ರೂಪದಾಗ ಏನು ಮಾಡಿದೆನೋ ಬರ್ಕೊಂಡು ಮೈನಸ್ ಎಕ್ಸನ್ನು 4 ಮೈನಸ್ 4x ಪ್ಲಸ್ 3x ಅಂತ ಬರ್ಕೊಂಡು. ಹಂಗಾರೆ ಈ ಎರಡದ್ರಾಗ ಸಾಮಾನ್ಯ ತೆಗಿರಿಗೆ ಎಷ್ಟು ಬರೈತಿ, ಎಕ್ಸ್ ಅಷ್ಟೇ ಸಾಮಾನ್ಯ ಬರೈತಿ. ಉಳಿತೇನಲ್ಲೇ 3x ಮೈನಸ್ 4 ಉಳಿದೈತಿ. ಈ ಎರಡದ್ರಾಗ ನೋಡ್ರಿ ಸಾಮಾನ್ಯ ತೆಗಿರಿ, ಏನೂ ಸಾಮಾನ್ಯ ಇಲ್ಲ, 1 ಬರ್ಕೋರಿ 3x ಮೈನಸ್ 4. ಹಂಗಾರೆ ಇವೆರಡು ಬ್ರ್ಯಾಕೆಟ್ನಾಗ ಸೇಮ್ ಬಂದು
ಆನಂತರ ಏನು ಮಾಡಬೇಕಪ್ಪ, 3x ಮೈನಸ್ 4 ಬರಿಬೇಕು. ಇಲ್ಲೇ ಎಕ್ಸ್ ಪ್ಲಸ್ 1, ಇದು ಎಕ್ಸ್ ಐತಿ, ಇಲ್ಲೇ 1 ಐತಿ. ಹೌದು, ಈಸ್ ಈಕ್ವಲ್ ಟು 0 ಈಸ್ ಈಕ್ವಲ್ ಟು 0. ಹಂಗಾರೆ ಇಲ್ಲೇ 3x ಮೈನಸ್ 4 ಈಸ್ ಈಕ್ವಲ್ ಟು 0 ಆಗ್ತೈತಿ. ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0 ಆಗ್ತೈತಿ. 3x ಈಸ್ ಈಕ್ವಲ್ ಟು ಇದು ಕಡೆ ಹೋದ್ರೆ ಏನಾಗ್ತೈತಿ ಹೇಳ್ರಿ ನೋಡೋಣ. ಇದು ಆ ಕಡೆ ಹೋದ್ರೆ ಏನಾಗ್ತೈತಿ, ಪ್ಲಸ್ 4 ಆಗ್ತೈತಿ. ಇದು ಎಕ್ಸ್ ಇದು ಈ ಕಡೆ ಹೋದ್ರೆ ಏನಾಗ್ತೈತಿ, ಮೈನಸ್ 1 ಆಗ್ತೈತಿ. ಎಕ್ಸ್ ಈಸ್ ಈಕ್ವಲ್ ಟು 4/3, ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 1. ಹಂಗಾರೆ 2 ನಮಗೇನು ಬಿಟ್ಟು ಸಿಕ್ಕುಪ್ಪ, ಈಗ ಶೂನ್ಯತೆಗಳು ಸಿಕ್ಕು. ಹಂಗಾರೆ ಶೂನ್ಯತೆಗಳ ಮೊತ್ತ ಸೂತ್ರ ನಮಗೆ ಗೊತ್ತೈತಿ, ಅದನ್ನ ಆಮೇಲೆ ಹತ್ತಿರಿ. ಆದರೆ ಶೂನ್ಯತೆಗಳ ಮೊತ್ತ ಈಗ ಈ ಥರ ನೀವು ಕಂಡು ಹಿಡೀರಿ ನೋಡೋಣ. ಏನು ಬರೀ ಶೂನ್ಯತೆಗಳ ಮೊತ್ತ 4/3 ಪ್ಲಸ್ ಮೈನಸ್ 1. ಕರೆಕ್ಟಾ? ಏನೂ ಇಲ್ಲ ಅಂದ್ರೆ ಮತ್ತೆ 1 ಇರ್ತೈತಿ. ಲಸ ತೆಗೆದ್ರೆ ಎಷ್ಟು ಬರ್ತೈತಿ, 3 ಬರ್ತೈತಿ. ಇಲ್ಲಿ 3 ಒಂದಲೇ, ಇಲ್ಲೇ 3ಲೇ, 4 ಒಂದಲೇ 4, 3 ಒಂದಲೇ 3, 4ರ 3 ಕಾದ್ರೆ 1/3. ಕರೆಕ್ಟಾ? ನೋಡ್ರಿ, ಇಲ್ಲಿ ಅರ್ಥ ಆಗ್ತೈತಿ. ಲಸ ತೆಗಿಬೇಕಾ 3, ಇಲ್ಲಿ 3 ಐತಿ, 3 ಒಂದಲೇ 3, ಇಲ್ಲಿ 1 ಐತಿ, ಇಲ್ಲಿ 3ಲೇ ಗುಣಿಸ್ಕೋಬೇಕು. 3 ಒಂದಲೇ ಮೈನಸ್ 3. ಹಂಗಾರೆ ಎಷ್ಟು ಬಂತು ಶೂನ್ಯತೆಗಳ ಮೊತ್ತ, ಮೈನಸ್ 1/3, 1/3. ಇನ್ನು ಶೂನ್ಯತೆಗಳ ಗುಣಲಬ್ಧ ಏನು ಬರೀತಪ್ಪ, ಗುಣಲಬ್ಧ 4/3 ಗುಣಿಸು ಮೈನಸ್ 1/1. ಮತ್ತು ಏನೂ ಇಲ್ಲ ಅಂದ್ರೆ 1 ಬರಿಬೇಕಾ. ಸರಿ, 4 ಒಂದಲೇ ಎಷ್ಟು ಬರೈತೆ, ಮೈನಸ್ 4/3 ಒಂದಲೇ 3. ಬರೀ ಎಷ್ಟು ಬರೈತದ, ಮೈನಸ್ 4/3. ಕರೆಕ್ಟಾ? ಶೂನ್ಯತೆಗಳ ಗುಣಲಬ್ಧ ಸಿಕ್ತು, ಶೂನ್ಯತೆಗಳ ಮೊತ್ತ ಸಿಕ್ತು. ಇನ್ನು ತಾಳೆ ನೋಡ್ರಿ ನೋಡು. ತಾಳೆ ಸೂತ್ರ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ b/a. ಬಿ ಅಂದ್ರೆ ಏನೈತೆ ನೋಡ್ರಿ, ಇಲ್ಲಿ ಬಿ ಜಾಗದಾಗ ಏನೂ ಇಲ್ಲ ಅಂದ್ರೆ 1 ಐತಿ, ಮೈನಸ್ ಚಿಹ್ನೆ ಇರ್ಬೇಕು. ಮತ್ತು ಮೈನಸ್ 1/, ಎ ಅಂದ್ರೆ ಎಷ್ಟೈತಿ, 3 ಐತಿ. ಮೈನಸ್ ಮೈನಸ್ ಪ್ಲಸ್ ಆಗ್ತೈತಿ, 1/3. ಶೂನ್ಯತೆಗಳ ಮೊತ್ತ 1/3 ಬಂತು. ಇಲ್ಲೂ ಬಂದಿತ್ತಲ್ಲ, ಇಲ್ಲೂ ಬಂದೈತೆ. ಹಂಗ್ರಿ ಎರಡು ಸೇಮ್ ಅದು. ಏನು ಅಲ್ಫಾ ಇಂಟು ಬೀಟಾ ಸೂತ್ರ ಏನೈತಪ್ಪ, c/a ಐತಿ. ಏನೈತಪ್ಪ, c/a. ಸಿ ಅಂದರೆ ಎಷ್ಟೈತಿ ನೋಡ್ರಿ, ಮೈನಸ್ 4 ಐತಿ. ಸಿ ಅಂದರೆ ಎಷ್ಟೈತಿ, ಮೈನಸ್ 4. ಎ ಅಂದರೆ ಎಷ್ಟೈತಿ, 3 ಐತಿ. 4/3 ನೋಡ್ರಿ, ಎರಡು ಸೇಮ್ ಬಂದು ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ. ಇಂಥ ಲೆಕ್ಕಗಳು ಮತ್ತೆ ನೀವು ಬೇಕಾದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ, ಮತ್ತು ಸಾಕಷ್ಟು ಬಿಡಿಸಿ ಕಳಿಸ್ತೇನೆ. ಧನ್ಯವಾದಗಳು.